ಆಗ್ತಾ ಇದೆ. ಇಲ್ಲಿ ಎಲ್ಲ ಸಿಮೆಂಟ್ ಕಾಂಕ್ರೀಟಿಂಗ್ ಮಾಡಲಿಕ್ಕೆ ಮತ್ತು ಒಳ್ಳೆ ಡ್ರೈನೇಜ್ ಎಲ್ಲ ತೀರ್ಮಾನ ಮಾಡಿ ಕರೆಕ್ಟಾಗಿ ಡಿಸೈನ್ ಮಾಡಿಸಿ ಯೂನಿಫಾರ್ಮ್ ಕ್ಯಾರೇಜೇ ಮಾಡ್ತೇವೆ ಅಂತ ಹೇಳಿದರೆ ಜನರಿಗೆ ಸಹ ನಡಲಿಕ್ಕೆ ಅನುಕೂಲ ಇರ್ತದೆ, ಗಾಡಿಗಳಿಗೆ ಸಹ ಹೋಗಲಿಕ್ಕೆ ದಟ್ಟಣೆ ಸಮಸ್ಯೆ ಇರುವುದಿಲ್ಲ. ಆ ಥರ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ. ಈಗ ಎಲ್ಲರ ಸಹಕಾರದಿಂದ ಸ್ವಲ್ಪ ಬೇಗನೆ ಕೆಲಸ ಚಾಲನೆ ಮಾಡಿಸಿಕೆ ಹೇಳ್ತೇವೆ. ಒಂದು 6 ತಿಂಗಳೊಳಗೆ ಯು ವಿಲ್ ಸಿ ಸಬ್ಸ್ಟ್ಯಾನ್ಷಿಯಲ್ ಪ್ರೋಗ್ರೆಸ್. ಸರ್, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಎಚ್ಚೆತ್ತವಾಗಿ ಕಾಣ್ತಿದೆ ಅಂತ ಸ್ಥಳೀಯರಲ್ಲಿ ಟ್ರಾಫಿಕ್ ಸಮಸ್ಯೆ ಖಂಡಿತ ಇರುತ್ತದೆ. ಅದಕ್ಕೆ ಇದರ ಜವಾಬ್ದಾರಿ ಏನಂತ ಹೇಳಿದರೆ ನಾವು ಜನರಿಗೆ ಸ್ವಲ್ಪ ಜನರ ಮೂವ್ಮೆಂಟಿಗೋಸ್ಕರ ಅನುಕೂಲ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಆ ಥರ ನೋಡ್ತೀವಿ. ಮುಂದಿನ ದಿನಗಳು ಯಾವ ಥರ ಕಾರ್ಯಯೋಜನೆಗಳಿದೆ ಸರ್? ತಾವು ನೋಡಬೇಕು, ಈಗ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ಒಳ್ಳೆ ಸರಿಯಾಗಿ ಡಿಸೈನ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಸಹ ವ್ಯವಸ್ಥೆ ಮಾಡಬೇಕಾಗ್ತದೆ, ಅದು ಖಂಡಿತ ಮಾಡ್ತೇವೆ. ಹೌದು, ಒಂದು ನೋಡ್ಬಿಡ ಏನಾದರೂ ಅದಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ಆಯ್ತು, ವ್ಯಾಲಿಡ್ ಪಾಯಿಂಟ್. ಪಾರ್ಕಿಂಗ್ ಬಿಡ್ತಾರಲ್ಲ, ಎಲ್ಲ ಆನ್ಲೈನ್, ಅಮೆಝಾನ್ ಆನ್ಲೈನ್ ಹೋಗ್ತದೆ ಐಟಮ್ಸ್ ಎಲ್ಲ. ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಏರಿಯಾದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಎಲ್ಲ ಆನ್ಲೈನ್ ಹೋಗ್ತದೆ. ಪಾರ್ಕಿಂಗ್ ಸಿಕ್ಕಲ್ಲ. ಅಟ್ಲೀಸ್ಟ್ 2 ವೀಲರ್ನಾಚು ಪಾರ್ಕಿಂಗ್ ಕೊಡಲೇಬೇಕು ಸರ್. ಆಯ್ತು, ಯಾಕೆ ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ನಮ್ಗೆ ತೊಂದರೆ ಅಲ್ಲವೇ ಎಲ್ಲರಿಗೂ ಅನುಕೂಲ ಆಗಬೇಕು. ಆ ರೀತಿ ಕೆಲಸ ಪ್ರತಿ ಒಂದು ಅಂಗಡಿಯಲ್ಲಿ ಒಂದು 8 ಜನ 9 ಜನ 10 ಜನ ಕೆಲಸ ಮಾಡ್ತಾರೆ. ನಿಮಿಷ ಗುರು ಸಾಹೇಬ್ರು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸ ಶುರು ಆದ್ಮೇಲೆ ನೀವೇ ಹೇಳ್ತಾ ಇದ್ದಾರೆ. ಇಲ್ಲ, ಇವ್ರೇನು ಹೇಳಿದ್ದು ಕರೆಕ್ಟು, ವ್ಯಾಲಿಡ್ ಪಾಯಿಂಟ್. ಪ್ರಸಾದ್, look at 9 जन में से फैमिली सबका देख लो. अब 9 आदमी What we should do पार्किंग ನೋಡಿ. पार्किंग इज वेरी होना सर जी, सबको होना, सब जीते, इससे जीते, यहाँ से जीते. ಆಗ್ತಾ ಇದೆ. ಇಲ್ಲಿ ಎಲ್ಲ ಸಿಮೆಂಟ್ ಕಾಂಕ್ರೀಟಿಂಗ್ ಮಾಡಲಿಕ್ಕೆ ಮತ್ತು ಒಳ್ಳೆ ಡ್ರೈನೇಜ್ ಎಲ್ಲ ತೀರ್ಮಾನ ಮಾಡಿ ಕರೆಕ್ಟಾಗಿ ಡಿಸೈನ್ ಮಾಡಿಸಿ ಯೂನಿಫಾರ್ಮ್ ಕ್ಯಾರೇಜೇ ಮಾಡ್ತೇವೆ ಅಂತ ಹೇಳಿದರೆ ಜನರಿಗೆ ಸಹ ನಡಲಿಕ್ಕೆ ಅನುಕೂಲ ಇರ್ತದೆ, ಗಾಡಿಗಳಿಗೆ ಸಹ ಹೋಗಲಿಕ್ಕೆ ದಟ್ಟಣೆ ಸಮಸ್ಯೆ ಇರುವುದಿಲ್ಲ. ಆ ಥರ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ. ಈಗ ಎಲ್ಲರ ಸಹಕಾರದಿಂದ ಸ್ವಲ್ಪ ಬೇಗನೆ ಕೆಲಸ ಚಾಲನೆ ಮಾಡಿಸಿಕೆ ಹೇಳ್ತೇವೆ. ಒಂದು 6 ತಿಂಗಳೊಳಗೆ ಯು ವಿಲ್ ಸಿ ಸಬ್ಸ್ಟ್ಯಾನ್ಷಿಯಲ್ ಪ್ರೋಗ್ರೆಸ್. ಸರ್, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಎಚ್ಚೆತ್ತವಾಗಿ ಕಾಣ್ತಿದೆ ಅಂತ ಸ್ಥಳೀಯರಲ್ಲಿ ಟ್ರಾಫಿಕ್ ಸಮಸ್ಯೆ ಖಂಡಿತ ಇರುತ್ತದೆ. ಅದಕ್ಕೆ ಇದರ ಜವಾಬ್ದಾರಿ ಏನಂತ ಹೇಳಿದರೆ ನಾವು ಜನರಿಗೆ ಸ್ವಲ್ಪ ಜನರ ಮೂವ್ಮೆಂಟಿಗೋಸ್ಕರ ಅನುಕೂಲ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಆ ಥರ ನೋಡ್ತೀವಿ. ಮುಂದಿನ ದಿನಗಳು ಯಾವ ಥರ ಕಾರ್ಯಯೋಜನೆಗಳಿದೆ ಸರ್? ತಾವು ನೋಡಬೇಕು, ಈಗ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ಒಳ್ಳೆ ಸರಿಯಾಗಿ ಡಿಸೈನ್ ಮಾಡಿ ನಾವು ಮಾಡ್ತಾ ಇದ್ದೀವಿ. पार्किंग के लिए भी जगह हमारे को दीजिए, व्यापारी के लिए. ಪಾರ್ಕಿಂಗ್ ಸಹ ವ್ಯವಸ್ಥೆ ಮಾಡಬೇಕಾಗ್ತದೆ, ಅದು ಖಂಡಿತ ಮಾಡ್ತೇವೆ. ಆಲ್ರೆಡಿ ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಇದೆ. ಯಾಕಂದ್ರೆ 2 ವೀಲರ್ ಪಾರ್ಕಿಂಗ್ ಬರ್ತಾನೆ. ಹೌದು, ಒಂದು ನೋಡ್ಬಿಡ ಏನಾದರೂ ಅದಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ಪಾರ್ಕಿಂಗ್ ಬಿಸ್ನೆಸ್ ಅದೇ ಆವಾಗಲೇ ನಡೀತಾರೆ. ಆಯ್ತು, ವ್ಯಾಲಿಡ್ ಪಾಯಿಂಟ್. ಯಾಕೆ ಪೊಲೀಸ್ ಬಿಡ್ತಾರಲ್ಲ, ಪಾರ್ಕಿಂಗ್ ಬಿಡ್ತಾರಲ್ಲ, ಎಲ್ಲ ಆನ್ಲೈನ್, ಅಮೆಝಾನ್ ಆನ್ಲೈನ್ ಹೋಗ್ತದೆ ಐಟಮ್ಸ್ ಎಲ್ಲ. ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಏರಿಯಾದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಎಲ್ಲ ಆನ್ಲೈನ್ ಹೋಗ್ತದೆ. ಪಾರ್ಕಿಂಗ್ ಸಿಕ್ಕಲ್ಲ. ಅಟ್ಲೀಸ್ಟ್ 2 ವೀಲರ್ನಾಚು ಪಾರ್ಕಿಂಗ್ ಕೊಡಲೇಬೇಕು ಸರ್. ಆಯ್ತು, ಯಾಕೆ ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ನಮ್ಗೆ ತೊಂದರೆ ಅಲ್ಲವೇ ಎಲ್ಲರಿಗೂ ಅನುಕೂಲ ಆಗಬೇಕು. ಆ ರೀತಿ ಕೆಲಸ ಪ್ರತಿ ಒಂದು ಅಂಗಡಿಯಲ್ಲಿ ಒಂದು 8 ಜನ 9 ಜನ 10 ಜನ ಕೆಲಸ ಮಾಡ್ತಾರೆ. ನಿಮಿಷ ಗುರು ಸಾಹೇಬ್ರು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸ ಶುರು ಆದ್ಮೇಲೆ ನೀವೇ ಹೇಳ್ತಾ ಇದ್ದಾರೆ. ಇಲ್ಲ, ಇವ್ರೇನು ಹೇಳಿದ್ದು ಕರೆಕ್ಟು, ವ್ಯಾಲಿಡ್ ಪಾಯಿಂಟ್. ಪ್ರಸಾದ್, look at 9 जन में से फैमिली सबका देख लो. अब 9 आदमी What we should do पार्किंग ನೋಡಿ. पार्किंग इज वेरी होना सर जी, सबको होना, सब जीते, इससे जीते, यहाँ से जीते. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.